ಚಳ್ಳಕೆರೆ ನಗರಸಭೆ ಬಜೆಟ್ ವೇಳೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇಂದಿರಾ ಕಾಂಪ್ಲೆಕ್ಸ್ ಮಳಿಗೆಗಳ ರೆವಿನ್ಯೂ ಬರ್ತಾ ಇಲ್ಲ ಎಂದು ಆರೋಪಿಸಿದರು. ಚಳ್ಳಕೆರೆ ನಗರಸಭೆ ವ್ಯಾಪ್ತಿಗೆ ಸರ್ಕಾರಿ ಆಡಿಟ್ ವರದಿ ಪ್ರಕಾರ 107 ಮಳಿಗೆಗಳು ಇವುಗಳು ನ್ಯಾಯಾಲಯದಲ್ಲಿ ಇವೆ. ಇವುಗಳನ್ನು ಹೊರತುಪಡಿಸಿ ಬೆಂಗಳೂರು ರಸ್ತೆಯ ಮೊದಲನೇ ಮಹಡಿ ಮಳಿಗೆಗಳು 1994ರಿಂದ ಅಸ್ತಿತ್ವದಲ್ಲಿದೆ. 23 ಮಳಿಗೆಗಳು ನಗರಸಭಾ ಲೆಡ್ಜರ್ನಲ್ಲಿ ಇಲ್ಲ, ಲೆಕ್ಕ ಪರಿಶೋಧನೆ ವರದಿಯಲ್ಲೂ ಇಲ್ಲ. ಸುಮಾರು 30 ವರ್ಷಗಳಿಂದ ಯಾವುದೇ ಬಾಡಿಗೆ ಕಟ್ಟದೆ ಕಾನೂನು ಬಾಹಿರವಾಗಿ ವಹಿವಾಟುಗಳನ್ನು ನಡೆಸುತ್ತಿದ್ದಾರೆ. ಇಷ್ಟೆಲ್ಲ ಪ್ರಕರಣಗಳು ನಡೆಯುತ್ತಿದ್ದರೂ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ನಗರಸಭಾ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು. ಚಳ್ಳಕೆರೆ ನಗರಸಭಾ ಬಜೆಟ್ ವೇಳೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇಂದಿರಾ ಕಾಂಪ್ಲೆಕ್ಸ್ ಮಳಿಗೆಗಳ ರೆವಿನ್ಯೂ ಬರ್ತಾ ಇಲ್ಲ ಎಂದು ಆರೋಪಿಸಿದರು. ಚಳ್ಳಕೆರೆ ನಗರಸಭೆ ವ್ಯಾಪ್ತಿಗೆ ಸರ್ಕಾರಿ ಆಡಿಟ್ ವರದಿ ಪ್ರಕಾರ 107 ಮಳಿಗೆಗಳು ಇವುಗಳೆಲ್ಲವೂ ನ್ಯಾಯಾಲಯದಲ್ಲಿ ಇವೆ. ಇವುಗಳನ್ನು ಹೊರತುಪಡಿಸಿ ಬೆಂಗಳೂರು ರಸ್ತೆಯ ಮೊದಲನೇ ಮಹಡಿ ಮಳಿಗೆಗಳು 1994ರಿಂದ ಅಸ್ತಿತ್ವದಲ್ಲಿವೆ. 23 ಮಳಿಗೆಗಳು ನಗರಸಭಾ ಲೆಡ್ಜರ್ನಲ್ಲಿ ಲೆಕ್ಕಕ್ಕಿಲ್ಲ, ಬುಕ್ಕಕ್ಕಿಲ್ಲ, ಲೆಕ್ಕ ಪರಿಶೋಧನೆ ವರದಿಯಲ್ಲೂ ಇಲ್ಲ. ಸುಮಾರು 30 ವರ್ಷಗಳಿಂದ ಯಾವುದೇ ಬಾಡಿಗೆ ಕಟ್ಟದೆ ಕಾನೂನು ಬಾಹಿರವಾಗಿ ವಹಿವಾಟು ನಡೆಸುತ್ತಾರೆ. ಇಷ್ಟೆಲ್ಲ ಪ್ರಕರಣಗಳು ನಡೆಯುತ್ತಿದ್ದರೂ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ನಗರಸಭಾ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು. ದಯಮಾಡಿ ನೀವು ನೆಕ್ಸ್ಟ್ ಕರೆಯುವಂತ ಸಭೆಗೆ 19ರಿಂದ ಯಾಕೆ ಸಬ್ಜೆಕ್ಟ್ ಸಭೆ ತಂದಿಲ್ಲ ಉತ್ತರ ಇಟ್ಕೊಂಡು ನೀವು ಕರೀರಿ. ನೀವು ಸುಮ್ಮನೆ ನಾವು ಕೇಳುವಂತ ಪ್ರಶ್ನೆಗೆ ಇಲ್ಲ, ಕೇಳಿದೀವಿ, ಮಾಡಿದೀವಿ, ಮಾಹಿತಿ ಕಳಿಸಿದೀವಿ. ಈಗ 6 ವರ್ಷದಿಂದ ಅದೇ ಅದೇ ವಿಚಾರಕ್ಕೆ ಚರ್ಚೆ ಮಾಡೋದ್ರಿಂದ ಎಲ್ಲ ಮಾಹಿತಿ ತಗೊಂಡು ನೀವು ಸಭೆ ಈಗ ಇದು ಹೈಕೋರ್ಟ್ನಲ್ಲಿ ಇದೆ. ನಮ್ಮ ನಗರಸಭೆ ಪರವಾಗಿ ಮಾಡ್ತಿದಾರಲ್ಲ ವಕೀಲರು, ಎಷ್ಟು ವರ್ಷದಿಂದ ಈ ಕೇಸ್ನ ಇತ್ಯರ್ಥ ಯಾಕೆ ಮಾಡಿಲ್ಲ? ಯಾಕೆ ಅವ್ರಿಗೆ ಆಸಕ್ತಿ ಇಲ್ಲೋ ಇಲ್ಲ? 19ನೇ ಇಸ್ವಿಯಿಂದ ಇವತ್ತು 25 ಇವತ್ತಿನವರೆಗೂ ಕೇಸು ಅದು ಹೋಗ್ತಾನೆ ಐತೆ. ನಮ್ಮ ನಗರಸಭೆಗೆ ರೆವಿನ್ಯೂ ಹೋಗ್ತಾ ಐತೆ. ಇದು ಹಿಂಗೆ ನಿಂತ್ಬಿಟ್ಟೈತೆ. ಬಟ್ ಏನು ಅವ್ರು ಯಾಕೆ ಆಕ್ಷನ್ ಅಷ್ಟು ಕಟ್ಟುನಿಟ್ಟಾಗಿ ಯಾಕೆ ಪಾಲಿಸ್ತಿಲ್ಲ ವಕೀಲರು? ವಕೀಲರು ಇದ್ರ ಬಗ್ಗೆ ಏನು ಸ್ಟಾರ್ಟ್ ಕಾಣ್ತಿಲ್ಲ ಅವರು ಏನು ಸರ್? ಆಮೇಲೆ ಮಹಾದೇವಿ ರಸ್ತೆಗೆ, ಇದು ಪಾವಡ ರಸ್ತೆಗೆ